ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ಕಾನಿಪ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಮಾಡುವ ನಮಸ್ಕಾರಗಳು. ಇವತ್ತು ನಿಮ್ಮ ಮುಂದೆ ಬರುವುದಕ್ಕೆ ಕಾರಣ, ಇವತ್ತು ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಹೇಗೆ ಸೇರ್ಪಡೆಯಾಗುತ್ತವೆ, ಹಾಗೆಯೇ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ. ಎಲ್ಲರೂ ನಾವು ಒಗ್ಗೂಡಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಳಿಗೆ, ಅವರ ಸಂಕಷ್ಟಕ್ಕೆ ಆತ್ಕೋಬೇಕಾದದ್ದು ನಮ್ಮ ಸಂಘಟನೆಗಳ ಆದ್ಯ ಕರ್ತವ್ಯ ಕೂಡ. ಇವತ್ತು ನನ್ನ ಕಾನಿಪ ಧ್ವನಿ ಸಂಘಟನೆಯಲ್ಲಿ ನಾನು ಇದ್ರೂ ಯಾವುದೇ ಸಂಘಟನೆಯಲ್ಲಿ ಪತ್ರಕರ್ತರಿಗೆ ತೊಂದರೆ ಆಯ್ತಂದ್ರೆ, ಇನ್ನೊಂದು ಅಧಿಕಾರಿಗಳಿಂದ ತೊಂದರೆ ಆಯ್ತಂದ್ರೆ, ಅವ್ರಿಗೆ ಇದಾಯ್ತಂದ್ರೆ ಅವ್ರಿಗೆ ಸ್ಪಂದನೆ ಮಾಡುವಂಥದ್ದು ನನ್ನ ಸಿದ್ಧಾಂತ, ನನ್ನ ನೈತಿಕ ಗುಣ ಕೂಡ. ಈ ನಿಟ್ಟಿನಲ್ಲಿ ಇವತ್ತು ಮುಂದೆ ಬರ್ತಿರೋದಕ್ಕೆ ಇಷ್ಟೇ ಕಾರಣ. ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಆದಂಥ ಶಿವಾನಂದ ತಗಡೂರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳೇ ಆದಂಥ ಜೆ.ಸಿ. ಲೋಕೇಶ್ ಅವರಿಗೆ ನಾನು ಮನವಿ ಮಾಡೋದೇನೆಂದರೆ, ಇವತ್ತು ಜನವರಿ 25 ತಾವು ಶಿರಸಿ ನಗರದಲ್ಲಿ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ತಾವು ಭಾಗವಹಿಸಿದ್ರಿ. ಆ ಒಂದು ಸಮಾರಂಭದ ಭಾಷಣದಲ್ಲಿ ನನ್ನ ಆತ್ಮೀಯ ಕುಚುಕು ಗೆಳೆಯ ಇಂದು ಅಲ್ಲ, ಅವರು ದೊಡ್ಡದಾಗಿ ಅವತ್ತು ಮಾತಾಡಿದ್ದಾರೆ. ಅದನ್ನ ಇವತ್ತು ತಮ್ಮ ಮುಂದೆ ಅವರು ಮಾತಾಡಿದ್ದನು, ಆ ಕಟಿಂಗ್ ಏನಿದೆ, ವಿಡಿಯೋ ಏನಿದೆ ತಮ್ಮ ಮುಂದೆ ನಾನು ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಹೇಳಿರೋದು ಇಷ್ಟೇ, ಅವರು ಬಹುಶಃ ಬೆಳಿಲಿಕ್ಕಿಲ್ಲ. 95 ವರ್ಷದ ಇತಿಹಾಸ ಸಂಘದ ಮುಂದೆ ಯಾವ ಸಂಘನೂ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಆಲದ ಮರ ನಾವು ನೋಡಿದ್ದೀವಿ, ಆಲದ ಮರ ಕೆಳಗೆ ಬೇರೆ ಯಾವ ಗಿಡನೂ ಬೆಳೆಯಲ್ಲ, ಅದರ ಗಿಡಗಳು ಮಾತ್ರ ಬೆಳೀತದೆ. ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಮತ್ತು ಸಂಘದ ಆಚೆಯಲ್ಲಿ ಯಾವ ಸಂಘ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಆಲದ ಮರವಾಗಿ ಬೆಳೆದಿದೆ. ಆ ಮರದ ಕೆಳಗಡೆ ಯಾವುದೇ ಗಿಡ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ನಿಜ, ನಾನು ಒಪ್ಕೊಂತೀನಿ. ಬಟ್ ಲೋಕೇಶಿಗೆ ಗೊತ್ತೇ ಇಲ್ಲ. ಅನೇಕ ಗಿಡಗಳು ಇವತ್ತು ಬಹಳಷ್ಟು ಆಲದ ಮರದ ಹತ್ರ ಹೋದ್ರೆಗೇನ ಅವ್ರಿಗೆ ಗೊತ್ತಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಆಲದ ಮರದ ಫೋಟೋನು ತಮಗೆ ಹಾಕ್ತೀನಿ. ಅಲ್ಲಿ ಕೆಲವು ಗಿಡಗಳು ಬೆಳೆದಿದ್ದು. ಲೋಕೇಶ್ವರ ಇವತ್ತು ಹೇಳ್ತೀನಿ ಕೇಳಿ, ಆಲದ ಮರ ಕೆಳಗಡೆ ಇವತ್ತೇನು ದೊಡ್ಡದಾಗಿ ನೀವು ಬೆಳೆದಿರಲ್ಲ, ಆಲದ ಮರದ ಕೆಳಗಡೆನೆ ನಾನು ಗಂಧದ ಮರದ ಬೆಳೆದು ನಿನಗೆ ತೋರಿಸ್ತೀನಿ. ತಾಕತ್ತಿದ್ರೆ ನೋಡು ನೀನು ಮುಂದೆ. ಜೊತೆಗೆ ಇವತ್ತು ಮತ್ತೊಂದು ಮಾತು ತಾನು ಹೇಳಿದಿ. ಏನಪ್ಪಾ ಅಂತಂತಂದ್ರೆ, ಇಡೀ ರಾಜ್ಯದಲ್ಲಿ ನಮ್ದು ಏಕೈಕ ಸಂಘಟನೆ ದೊಡ್ಡ ಮಾಡೋದು ನಿಜ, ಅದನ್ನ ನಾವು ಒಪ್ಕೊಂತೀವಿ. 8,000 to 10,000 ಜನ ಇದ್ದಾರೆ, ಓಕೆ. 95 ವರ್ಷದ ಇತಿಹಾಸ, 100 ವರ್ಷ, ಸಂತೋಷ, ಒಪ್ಕೊಂತೀನಿ. ಅದು ಮತ್ತೊಂದು ಮಾತು ನಾನು ಹೇಳಿರುವಂತಾನೆ, ಇಡೀ ಯಾರು ಮಾಡಿಲ್ಲ ಅಷ್ಟು ಕ್ಷೇಮ ನಿಧಿ ಕಳೆದ 5 ವರ್ಷದಿಂದ ಕಲೆಕ್ಟ್ ಮಾಡಿ ಇದು ಮಾಡಿ ಇವತ್ತು 1 ಕೋಟಿ 1 ಲಕ್ಷ ಕ್ಷೇಮ ನಿಧಿಯಲ್ಲಿದೆ ಅಂತ ನೀನು ಹೇಳಿರೋ ತುಣುಕನೇ ಇವತ್ತು ವಿಡಿಯೋ ಪ್ಲೇ ಮಾಡಿಸ್ತೀನಿ. ಕ್ಷೇಮಾಭಿವೃದ್ಧಿ ನಿಧಿಗೆ ತಾವೇನು ಸದಸ್ಯತ್ವವನ್ನು 350 ರೂಪಾಯಿ ರಾಜ್ಯ ಕಟ್ಟಬೇಕು ಕೊಡ್ತೀರಿ. ಕಳೆದ 5 ವರ್ಷದಿಂದ ಅದರಲ್ಲಿ ಖರ್ಚು ವೆಚ್ಚವನ್ನು ಕಳೆದು 1 ಕೋಟಿ 1 ಲಕ್ಷ ಕ್ಷೇಮ ನಿಧಿಗೆ ನಿಮ್ಮದೇ ಹಣ ನಿಶ್ಚಿತ ಠೇವಣಿಯನ್ನು ಮಾಡಿದ್ದೇವೆ. ಅದೊಂದು ದೊಡ್ಡ ಸಾಧನೆ ಕರ್ನಾಟಕ ಕಾರ್ಯಕ್ರಮ. ಹಿಂದಿನ ಅವಧಿಯಲ್ಲಿ ಹಣವನ್ನು ನಿಜ ಸ್ವಾಮಿ, ಇವತ್ತು ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ಧೂಪಕ್ಕೆ ಸಮ ಅಂತ ನೀನ್ ಇಟ್ಕೊಂಡಿದೀಯ. 1 ಕೋಟಿ 1 ಲಕ್ಷ ಇದೆ, ಏನ್ ಪ್ರಯೋಜನ? ದಿನ ತಟ್ಟೆಗೆ ಕರ್ಪೂರ ಹಾಕಿ ದಿನ ಆ ದುಡ್ಡಿಗೆ ಮಂಗಳಾರತಿ ಮಾಡ್ತಾ ಭಾಷಣ ಬಿಗಿಯೋದನ್ನ ನಿಮ್ದು ಕೆಲಸನ ಲೋಕೇಶ್. ಇವತ್ತು ನಮ್ದು ಬೆಂದಂತವರಿಗೆ ಕೊಡ್ಬೇಕಾದಂತ ಕ್ಷೇಮ ನಿಧಿ ಯಾವುದಕ್ಕೋಸ್ಕರ ನಾವು ಮಾಡಿದೀವಿ? ಕ್ಷೇಮ ನಿಧಿ ನೊಂದಂತ ಪತ್ರಕರ್ತರಿಗೆ, ಸಾವು ಬದುಕಿನಲ್ಲಿರೋಂಥ ಪತ್ರಕರ್ತರಿಗೆ, ಘೋರವಾದಂಥ ಪ್ರಮಾದ ಆಕ್ಸಿಡೆಂಟ್ ಆದಂಥ ಪತ್ರಕರ್ತರಿಗೆ ಕೊಡ್ಬೇಕಾದ್ರು ನಮ್ಮ ಧರ್ಮ. ಅದು ಇತ್ತಿಡೀರಿ ಸಂತೋಷ. ಇವತ್ತು ಇತ್ತೀಚೆಗೆ ಹೊಸಪೇಟೆಯಲ್ಲಿ ಒಬ್ಬ ಕನ್ನಡಪ್ರಭ ಜಿಲ್ಲಾ ವರದಿಗಾರನ ಯಾವುದೋ ಒಂದು ಸೂಸೈಡ್ ಅಟೆಂಪ್ಟ್ ಕೈ ಕಳ್ಕೊಂಡ್ಬಿಟ್ಟಿದ್ದ, ಒಂದು ಬಲಗೈ. ಆ ಕೆಲಸ ಕಳೆದ ತಕ್ಷಣನೇ ಕನ್ನಡಪ್ರಭದಿಂದ ಅವನ್ನ ಟರ್ಮಿನೇಟ್ ಮಾಡಿದ್ರು. ಇವತ್ತು ಏನು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ ನೀವು? ಆಯ್ತು, ಅವನ ಜೀವನನೇ ಹಾಳಾಗೋಗ್ಬಿಟ್ಟಿದೆ. ಇವತ್ತು ಪ್ರಮುಖ ಘಟ್ಟ ನಾನು ತರ್ತಿರೋದು ಈ ವಿಚಾರದಲ್ಲಿ, ಇಡೀ ರಾಜ್ಯದಲ್ಲಿ ಏನಿದ್ದಾರೆ 31 ಜಿಲ್ಲೆನಲ್ಲಿ ನನಗೆ ಆತ್ಮೀಯರಿದ್ದಾರೆ. ಕಾನಿಪ ಸಂಘದಲ್ಲಿ ಪದಾಧಿಕಾರಿಗಳು ಸಮೇತ ನನ್ನ ಒಡನಾಟದಲ್ಲಿದ್ದಾರೆ. ಎಲ್ಲರೂ ನಮ್ಮ ಸಂಘಗಳು ಬೇರೆ ಇರ್ಬೋದು, ನಮ್ಮ ಮನಸ್ಸುಗಳು ಪರಿಶುದ್ಧ, ಎಲ್ಲರೂ ನಾವು ಬೆರಿತೀವಿ, ಮಾತಾಡ್ತೀವಿ, ಒಂದಾಗ್ತೀವಿ, ಯಾವುದೇ ಜಿತ್ ಸಾಲ್ತಿಲ್ಲ.
ಒಂದೇ ಸಂಘಟನೆ ಇನ್ನೊಂದು ಸಂಘಟನೆ ನಿಮ್ಮಂಗೆ ಒಂದು ಸಂಘದಲ್ಲಿ ಇದ್ಕೊಂಡು ಪ್ರೆಸ್ ಕ್ಲಬ್ ನಲ್ಲಿ ಮೆಂಬರ್ ತಗೊಂತೀರಿ, ಇನ್ನೊಂದ್ ಕಡೆ ಮೆಂಬರ್ ಆಗ್ತೀರಿ. ಬಟ್ ನಿಮ್ಮ ಯಾರನ್ನ ಪ್ರಶ್ನೆ ಮಾಡಿದ್ರೆ 2 ಸಂಘದಲ್ಲಿ ಹೆಂಗಿರ್ತೀರಿ, ನಿಮ್ಮಲ್ಲಿ ಕ್ರಮ ಅಂತೀರಿ. ಫಸ್ಟ್ ಒಂದು ಬೆಳ್ಳು ಆ ಕಡೆ ತೋರ್ಸೋದಕ್ಕೆ 4 ಬೆಳ್ಳು ಹಿಂದೆ ಏನಂತ ತಾವು ಅದನ್ನ ಜ್ಞಾಪಕ ಮಾಡ್ಕೊಂಡ್ರೆ ಒಳ್ಳೇದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಮುಖವಾಗಿ ನಾನು ಮನವಿ ಮಾಡೋದಿಷ್ಟೇ. ನಿಜ, ಇವತ್ತು 1 ಕೋಟಿ 1 ಲಕ್ಷ ಇದೆ. ಸಾವು ಬದುಕಿನ ಮಧ್ಯೆ ಒಬ್ಬ ರೈತಾಪಿ ಕುಟುಂಬದ ಹನುಮಂತು ಹಳ್ಳಿಕೇರಿ ಏನ್ ಇವತ್ತು ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆಗಿ ಇತ್ತೀಚೆಗೆ ತಾನು ಏನು ಆಯ್ಕೆ ಆಗಿದ್ದಾನೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ನೋಡಕ್ ಆಗ್ತಾ ಇಲ್ಲ. ಇಡೀ ಅವ್ರ ಅಣ್ಣ ಸತ್ರೆ 4 ಜನ ಅಣ್ಣನ ಮಕ್ಕಳನ್ನ ಅವನೇ ಸಾಕ್ತಾ ಇದ್ದಾನೆ. ಇವತ್ತು ಕೇವಲ 43 ವರ್ಷ, ಒಬ್ಬ ಮುದ್ದಾದ ಒಂದು ಸಣ್ಣ ಹೆಣ್ಣು ಮಗು ಇದೆ. ಇವತ್ತು ವಾರಕ್ಕೆ 3 ದಿನ ಗದಗ್ಗೆ ಹೋಗ್ಕೊಂಡ್ಬಿಟ್ಟು ಡಯಾಲಿಸಿಸ್ ಮಾಡಕ್ಕೆ 10 ರಿಂದ 20 ಸಾವಿರ ಕಾರಲ್ಲಿ ಹೋಗಕ್ಕೆ ಅಂತ ಹೀನಾಯ ಸ್ಥಿತಿಯಲ್ಲಿ ಇದ್ದಾನೆ. ಜೊತೆಗೆ ಇವತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅವ್ರ ಅಕ್ಕ ಒಪ್ಕೊಂಡಿದ್ದಾರೆ. ಬರೋ ತಿಂಗಳಲ್ಲಿ ಟ್ರಾನ್ಸ್ಪ್ಲಾಂಟ್ನೂ ಆಗುತ್ತೆ. 15 ರಿಂದ 20 ಲಕ್ಷ ಖರ್ಚಾಗ್ತದೆ. ನಿಮ್ಮನ್ನ 15-20 ಲಕ್ಷ ಕೇಳ್ತಾ ಇಲ್ಲ ಸ್ವಾಮಿ. ಅವರು ಜೀವನ ಸುಧಾರಣೆಗೆ, ಡಯಾಲಿಸಿಸ್ಗೆ, ಸಣ್ಣ ಪುಟ್ಟಕ್ಕಾದ್ರೂ ತಮ್ಮ ಸಂಘ ಏನು ಕ್ಷೇಮನಿದೆ ಅಂತ ಹೇಳ್ತಿರಲ್ಲ. 1 ಕೋಟಿ 1 ಲಕ್ಷ ಏನ್ ಮಾಡ್ತೀರಿ ಸ್ವಾಮಿ? ನನ್ನ ಸಂಘಕ್ಕೆ ಇಲ್ಲ ಬ್ಯಾರೆಯವರಿಗೆ ಇನ್ನೊಬ್ಬರನ್ನು ಕೇಳ್ತಾ ಇಲ್ಲ. ಇತ್ತೀಚೆಗೆ ಶಂಭಲಿಂಗ ನಮ್ಮ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷ ಏನಾಯ್ತು ಅಂತ ನಮಗೆ ಗೊತ್ತಿದೆ. ಇವತ್ತು ಬಂಗ್ಲೆ ಮಲ್ಲಿಕರನ್ನು ಹೋಗಿ ಒಂದು ಧ್ವನಿ ಮಾಡಿ ಬೇರೆ ಕಡೆ ಆದ್ಮೇಲೆ ಇವತ್ತು ಬಹಳಷ್ಟು ದುಡ್ಡಿನ ಒಂದು 15 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ನಿಧಿ ಅವರಿಗೆ ಸಿಕ್ಕಿತ್ತು. ನನಗೆ ಸಂತೋಷ. ಇನ್ನು ನಾನು ಇವತ್ತು ಅಂಬೆಗಾಲ್ ಇಡ್ತಾ ಇದ್ದೀನಿ. ಇವತ್ತಿಲ್ದ ನಾಳೆ ರಾಜ್ಯ ಮಾಡಿದ್ರೆ ದೊಡ್ಡದಾಗಿ ಅದಕ್ಕೊಂದು ಟೈಮ್ ಇದೆ, ಇನ್ನೊಂದು 2 ವರ್ಷ ನಾನು ಮಾಡಿಯೇ ತೋರಿಸ್ತೀನಿ ಲೋಕೇಶ್ ಅವರೇ. ಇದೊಂದು ತಾವು ಗಮನದಲ್ಲಿ ಇಟ್ಕೊಂಡು ಮತ್ತೊಮ್ಮೆ ತಮಗೆ ಮನವಿ ಮಾಡ್ತಾ ಇದೀನಿ. ಬರೀ ಇಟ್ಕೊಂಬೋದ್ರಿಂದ ಪ್ರಯೋಜನ ಇಲ್ಲ. ಹೂವು ಬಾಡಿ ಹೋಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಇವತ್ತು ದೇವ್ರಿಗೆ ಏನ್ ಸಮರ್ಪಣೆ ಆಗ್ಬೇಕು, ಆ ದುಡ್ಡೆಂಬ ದೇವ್ರು ಏನ್ ನಿಮ್ಮ ಹತ್ರ ಇದ್ದಾರೆ, 1 ಕೋಟಿ 1 ಲಕ್ಷ ಇವತ್ತು ಕ್ಷೇಮ ನಿಧಿ. ಆ ಕ್ಷೇಮ ನಿಧಿ ಆ ಹೂವಿನ ಸಹಕಾರಕ್ಕೆ ನೀಡಿದ್ರೆ ನಿಜವಾಗಿಯೂ ಅರ್ಥ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಣ ಎಷ್ಟಿದ್ದರೇನು, ಋಣ ಇದ್ದರಷ್ಟೇ ಮಾತ್ರ ಜೀವನ ಎಂಬ ಸತ್ಯಾಂಶ ನೀವು ಅರಿಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಹಣ ಬೇಕಾದಷ್ಟು ಇದೆ. ಇವತ್ತು ನಿಮ್ಮ KWJಲ್ಲಿ 1 ಕೋಟಿ 1 ಲಕ್ಷ ಅದೇನು ಸಣ್ಣ ಅಮೌಂಟ್ ಅಲ್ಲ. ಇವತ್ತು ಋಣನು ಇವತ್ತು ನಮ್ಮ ಹನುಮಂತ ಹಳ್ಳಿಕೇರಿಗೆ ಇದೆ. ಅದು ತಾವು ಮನಸ್ಸು ಮಾಡಬೇಕು. ನಿಮ್ಮ ಕೈಲಿ ಏನ್ ಸಾಧ್ಯ ಐತೆ ದಯಮಾಡಿ ಇದನ್ನ ನೋಡಿದ ಮೇಲೆ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಇವತ್ತು ನಿಮ್ಮ ಸಂಘದ ಒಬ್ಬ ಜಿಲ್ಲಾಧ್ಯಕ್ಷ ಕೈ ಹಿಡಿದು, ಮನೆ ಸಂಸಾರ ನಡೆಯೋದು ಕಷ್ಟ ಇದೆ, ಮಗು ಇದೆ, 4 ಮಕ್ಕಳು ಸಾಕ್ತಾ ಇದ್ದಾನೆ, ನಿಮ್ ಕೈಲಾದಷ್ಟು ಮಾಡಿ ಸ್ವಾಮಿ. ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷನ ಪರಿಸ್ಥಿತಿ ಹಿಂಗಾಯ್ತಂದ್ರೆ ಸಾಮಾನ್ಯರ ಸದಸ್ಯರ ಪರಿಸ್ಥಿತಿ ಏನಂತ ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಯೊಬ್ಬ ಸದಸ್ಯರು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು 95 ವರ್ಷ ನಿಜ. ಯಾವ ಪತ್ರಕರ್ತರಿಗೆ ಇವತ್ತು ಒಂದು ಬಸ್ ಪಾಸ್ ಕೊಡ್ತೀರಿ ಸ್ವಾಮಿ? ಇವತ್ತು ಮಂಗಳಮುಖಿಯರಿಗಿರಂತ ಸವಲತ್ತು ಮಳೆಗೆ ಯಾವತ್ತಾದ್ರೂ 1 ದಿನ ಆಯ್ತು? ನಿಮ್ CM ಅವ್ರನ್ನ ಪ್ರತಿ ನಿಮ್ಮ ಸಮ್ಮೇಳನಕ್ಕೆ ಅದು ಕರೆಸ್ತಾರೆ. ಇವತ್ತು 40ನೇ ರಾಜ್ಯ ಸಮ್ಮೇಳನ ಬೀದರ್ನಲ್ಲಿದೆ, ಸಂತೋಷ. ಅದಕ್ಕೂ CM ನ ಕರೆಸ್ರಿ. ಅದೇ CM ಬರ್ತಾರೆ, ಅದೇ ಆಶ್ವಾಸನೆ, ಅದೇ ಚಪ್ಪಾಳ, ಇದೇನಾ? ಕೊಡಿಸ್ರಿ. ಇವತ್ತು ಸರ್ಕಾರದ ದುಡ್ಡು, ನಮ್ಮ ದುಡ್ಡು, ಟ್ಯಾಕ್ಸ್ ದುಡ್ಡು. ಏನ್ ಪತ್ರಕರ್ತರಿಗೆ ಒಂದು 30 ಲಕ್ಷಕ್ಕೆ ಇಷ್ಟೆಲ್ಲ ಮಾನದಂಡ ಬೇಕಾ? ಇವತ್ತು ಅದೇ ಮಹಿಳೆಯರಿಗೆ ಮಂಗಳಮ್ಮ ಒಂದು ಆಧಾರ್ ಕಾರ್ಡ್, ಪತ್ರಕರ್ತರಿಗೆ ಏನ್ ಬೇಕ್ರಿ? PRJ ಕಾಪಿ ತಗೊಳ್ಳಿ, ಸಂಚಿಕೆಗಳು ತಗೊಂಡು ಕೊಡಿಸಿ. ಸುಮ್ಮನೆ ಹೇಳ್ತಾ ಇವತ್ತು ನೋಡಿ, ಜಾಹೀರಾತು ನೀತಿ ಬಹಳಷ್ಟು ಕಠಿಣ ಅಂತ ಮಟ್ಟದ್ದು, ಪ್ರಾಣವನ್ನು ಹಿಂಡುವಂತ ಪರಿಸ್ಥಿತಿ ಇವತ್ತು ಪತ್ರಿಕೆ ಮಾಲೀಕರದಿರ್ಬೋದು, ಇನ್ನಿತರದಿರ್ಬೋದು. ಅಂಥದನ್ನ ಸ್ವಾಗತ ಮಾಡ್ತಿರಲ್ರಿ. ಅಂತ ಕಠಿಣ ಇರೋಂಥ ನಿಯಮಗಳನ್ನ ಅದನ್ನ ಇನ್ನೂ ಅದು ಹೊರಗಡೆ ಬಂದಿಲ್ಲ. ಆದೇಶ ಸಂಖ್ಯೆ ಹೊರಗಡೆ ಬಂದ್ಮೇಲೆ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೇನೆ. ಇಡೀ ರಾಜ್ಯಾದ್ಯಂತ ಹೋರಾಟ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಬೆಳಿಲಿಕ್ಕಿಲ್ಲ. 95 ವರ್ಷದ ಇತಿಹಾಸ ಸಂಘದ ಮುಂದೆ ಯಾವ ಸಂಘನೂ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಆಲದ ಮರ ನಾವು ನೋಡಿದ್ದೀವಿ. ಆಲದ ಮರ ಕೆಳಗೆ ಬೇರೆ ಯಾವ ಗಿಡನೂ ಬೆಳೆಯಲ್ಲ, ಅದರ ಗಿಡನು ಮಾತ್ರ ಬೆಳೀತದೆ. ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಮತ್ತು ಸಂಘದ ಆಚೆಯಲ್ಲಿ ಯಾವ ಸಂಘವೂ ಕೂಡ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥಕ್ಕಾಗಿ ಸಂಘವನ್ನು ಕಟ್ಟಿಕೊಂಡು ಅದರ ಅಧ್ಯಕ್ಷರು ಅವರೇ ಆಗಿ, ಅವರ ಮನೆಯವರೇ ಖಜಾಂಚಿಯಲ್ಲಿದ್ದ ಹುದ್ದೆಗಳೆಲ್ಲ ಕಟ್ಟಿಕೊಂಡು ಈ ಜಿಲ್ಲೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟು ತರ್ತಾ ಇದ್ದೀನಿ. ನನ್ನ ಸಂಘದಲ್ಲಿ ನಾನು ಕಳೆದ 3 ವರ್ಷ ಆಯ್ತು. ನನ್ನ ಹೆಂಡತಿ
ಇದೇ KOWJ ಇದ್ದಾಗಿಂದ ನನ್ನ ಹೆಂಡತಿ ಹಗಲು ರಾತ್ರಿ ಪತ್ರಿಕೋದ್ಯಮ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಹೆಂಡತಿನ ಒಬ್ಬ ಪತ್ರಕರ್ತೆ. ಇಡೀ ನನ್ನ ಕೆಲಸ DTP ಇರ್ಬೋದು, ಕೊರಟಲ್ ಇರ್ಬೋದು, ಪತ್ರಿಕಾ ಪ್ರಿಂಟ್ ಇರ್ಬೋದು, ಕಾರ್ಯಕ್ರಮದ ಇನ್ವಿಟೇಷನ್ ಇರ್ಬೋದು, LED ಡಿಸೈನ್ಸ್ ಇರ್ಬೋದು, ಪ್ರತಿಯೊಂದು ನನ್ನ ಹೆಂಡತಿ ಮಾಡ್ತಾಳೆ. ಇವತ್ತು ನನಗೆ ಬೆಂಗಾವಲಾಗಿ ಹಗಲು ರಾತ್ರಿ ನನ್ನ ಮೇಲೆ ಈಗ ಆಲ್ರೆಡಿ ನಿನ್ನ KOWJ ಇದ್ದಾಗ ಇವತ್ತು ದೊಡ್ಡ ಇವತ್ತೇನು ರಾಜ್ಯದಾಗ ಆಳಿ ಅಂತ ಯಾರಿಗೂ ಇಷ್ಟು ಕೇಸುಗಳು ಬಿದ್ದಿಲ್ಲ. ಒಂದು ಮಾನಭಂಗದಿಂದ ಹಿಡ್ಕೊಂಡು ಒಬ್ಬ ವಾರ್ತಾಧಿಕಾರಿಯಿಂದ ಹಿಡ್ಕೊಂಡು ಅಟೆಂಪ್ಟ್ ಇಷ್ಟೆಲ್ಲ ಆದ್ರೂ ಎಷ್ಟು ರಕ್ಷಣೆ ಕೊಟ್ರಿ ನನಗೆ. ರಾಜ್ಯ ಕಾರ್ಯದರ್ಶಿ ಆದಾಗೆ ಒಬ್ಬ ರಾಜ್ಯಾಧ್ಯಕ್ಷ ಕಾರ್ಯದರ್ಶಿಗೆ ತಾವು ಮುಂದೆ ಬರಲಿಲ್ಲ. ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ತತೆ ಇದನ್ನ ಗಮನದಾಗಿಟ್ಟುಕೋ. ನಿಜ, ನನ್ನ ಹೆಂಡತಿ ಹಗಲು ರಾತ್ರಿ ದುಡಿತಾರೆ, ಸಂಘ ಕಟ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ದುಡ್ಡು ತಗೊಳ್ತಾ ಇಲ್ಲ. ಇವತ್ತು ನಿನ್ನ ಹಿಸ್ಟ್ರಿ ಕೆದಕ್ತಾ ಹೋದ್ರೆ 108 ಇದಾವೆ. ಶಿಕಾರಿಪುರದಲ್ಲಿ ಒಬ್ಬ ಕುರುಬ ಹೆಣ್ಮಗಳಿಗೆ ತಂಗಿ 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 ಅಂದ್ಬಿಟ್ಟು ಏನ್ ಮಾಡಿ ಅಂದ್ಬಿಟ್ಟು ಇಡೀ ರಾಜ್ಯಕ್ಕೆ ಈಗ ಆಲ್ರೆಡಿ ಗೊತ್ತಿದೆ. ಇಡೀ ಶಿಕಾರಿಪುರದಲ್ಲಿ ನಿನ್ ದೊಡ್ಡ ಚರಿತ್ರೆನೇ ಇದೆ. ಶಿವಮೊಗ್ಗ ಜಿಲ್ಲೆನಲ್ಲೇ ನಿನ್ ಚರಿತ್ರೆ ಇದೆ. ಹಿಂದೆ ಇದನ್ನೆಲ್ಲ ನಾನು ಎಲೆಕ್ಷನ್ ಟೈಮ್ನಾಗ ಜಗಜ್ಜಾಹೀರು ಮಾಡಿದ್ದೆ. ನಿನಗೆ ಮತ್ತೊಮ್ಮೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಆ ತಂಗಿ ತಂಗಿ ಅಂತ ಹೇಳಿ ಒಂದು ವಸತಿ ಗೃಹದಲ್ಲಿ ಸಿಗೆ ಬಿದ್ದ ಮೇಲೆ ಅದೇ ಶಿಕಾರಿಪುರದ ಜನ ಹಿಡಿದು ನಿಮ್ಮನ್ನ ಮುರುಘಾ ಮಠಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ಸಿದ ನಂತರ ಶಿಕಾರಿಪುರದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ರಿಸೆಪ್ಷನ್ ಮಾಡಿ ಅದ್ದೂರಿಯಾಗಿ ನಡೆಸಿದ ನಂತರ ಕೇವಲ ಒಂದೇ ದಿನಕ್ಕೆ ಪಲಾಯನಗೈದು ಓಡಿಯೋದಂತ ವ್ಯಕ್ತಿ ಇವತ್ತಿಗೂ ಪತ್ತೆ ಇಲ್ಲ. ಯಾರಾದ್ರೂ ಕೇಳಿದ್ರೆ ನಮ್ಮ ತಂಗಿ ನನಗೆ ಮದುವೆ ಆಗಿಲ್ಲ ಅಂದಿ. ತದನಂತರ ನಾನು ಅಲ್ಲಿ ಹೋಗಿ ಒಂದು ನಿರ್ಭಯವಾಗಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿ ಆಯಮ್ಮನ ಹತ್ರ ಒಂದು ಇಂಟರ್ವ್ಯೂ ಮಾಡಿದಾಗೆ ಸತ್ಯಾಂಶ ಹೊರಗಡೆ ಬಂತು. ತದನಂತರ ಆಯಮ್ಮ ಒಂದು ನೋಟಿಸ್ ಕಳಿಸಿದ್ಲು, ಹಿಂಗಿದೆ ನಮ್ಮ ಜೀವನಾಂಶಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅಂತ ಒಂದು ಏನು ಕಳಿಸಿದ ಸಂದರ್ಭವಾಗಿ ಅದಕ್ಕೊಂದು ಉತ್ತರ ನೀನು ಕೊಟ್ಟಿದೀಯಾ, ಕಾಪಿನೂ ನನ್ನ ಹತ್ರ ಇದೆ. ಹೌದು, ನಾನು ಮದುವೆ ಆಗಿರೋದು ನಿಜ, ನನ್ನ ಪರಿಸ್ಥಿತಿ ಅವತ್ತು ಕೆಟ್ಟಿತ್ತು, ಇವತ್ತು ಚೆನ್ನಾಗಿದೆ, ಬೆಂಗಳೂರಲ್ಲಿದ್ದೀನಿ, ಬಾ ನಿನ್ನ ನೋಡ್ಕೊಂತೀನಿ ಅಂತ ಇವತ್ತು ರಿಪ್ಲೈ ಕಳಿಸಿದ್ರು. ಇಂಥವರೆಲ್ಲ ಅಂತ ಪವಿತ್ರವಾದಂತ DVG ಕಟ್ಟಿದಂತ ಸಂಸ್ಥೆಯಲ್ಲಿ ಇದ್ದೀರಲ್ರಿ. 7-8 ವರ್ಷ ಟರ್ಮ್ ಇಂದ ಸುಮಾರು 20-30 ವರ್ಷದಿಂದ ಅಲ್ಲೇ ತಳವೂರಿ ಪದಾಧಿಕಾರಿಯಾಗಿ ಹೋಗ್ತಾ ಇದೆಯಲ್ಲ. ಏನ್ ನಿನ್ ಸಾಧನೆ? ಏನ್ ದೊಡ್ಡ ಮಟ್ಟದಾಗಿ ಇವತ್ತು KOWJ ತಂದಿ ಸ್ವಾಮಿ? ಬಿಡು, ಅವನ್ನೆಲ್ಲ ಬಿಟ್ಬಿಡು. ಹೇಳ್ತಾ ಹೋದ್ರೆ ಬೇಕಾದಷ್ಟು ಅದಾವೆ. ನನ್ನ ವಿಚಾರ ನಂದೇನಿದೆ ತಗೊಂಡು ಇದ್ರೆ ಬಹಳಷ್ಟು ವಿತ್ ಎವಿಡೆನ್ಸ್ ಸಮೇತ ನಾನು ಬರ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತೇನ್ ಹೇಳಿದಿಲ್ಲ, ಉತ್ತರ ಕನ್ನಡ ಜಿಲ್ಲೆ ಯಾರೋ ಬಂದಿದ್ದಾರೆ, ಸ್ವಾರ್ಥಕ್ಕಾಗಿ ಸಂಘ ಮಾಡಿದಾರೆ ಅಂತ ಇಡೀ ರಾಜ್ಯಕ್ಕೆ. ಇವತ್ತು ಸ್ವಾರ್ಥ ಯಾವುದು, ನಿಸ್ವಾರ್ಥ ನಾನು ಹೇಳೋದ್ ಬೇಡ. ಕೇವಲ 3 ವರ್ಷದಲ್ಲಿ ನಿಮಗೆಲ್ಲ ನಿದ್ದೆ ಎದು ಗೆಟ್ಟಿದಂದ್ರೆ ಇಷ್ಟು ಬೇಕಾದಷ್ಟು ಸಂಘಟನೆ ಇದಾವೆ. ಯಾಕೆ ಬೇರೆ ಹೆಸರು ಮಾತಾಡ್ತಾ ಇಲ್ಲ? ನನ್ನ ಸಂಘನೇ ಆ ಹೆಸರು ಹೇಳೋಕ್ಕೂ ಧೈರ್ಯ ಇಲ್ಲ. ಆ ರೀತಿ ಹೇಳ್ತಿರಲ್ಲ ಸ್ವಾಮಿ, ಮಾತಾಡಿ. ಇಲ್ಲ ಬಾ, ಒಂದ್ ಯಾವ್ದನ್ನ TV ಚಾನಲ್ ಕರಿತೀವೋ, ಬಾ ಡಿಬೇಟ್ ಮಾಡೋಣ, ದಾಖಲೆ ಸಮೇತ ಬರ್ತೀನಿ, ನೀನ್ ಬರ್ತೀಯ, ಬಾ ಮಾಡೋಣ. ಅವನ್ನೆಲ್ಲ ಬದಿಗಿಡಿ ಲೋಕೇಶ್. ಇವತ್ತು ಜೀವನ ಭಾರಿ ಕ್ಷಣಿಕ, ಭಾರಿ ಅತ್ಯಲ್ಪ. ಇರೋದ್ರೊಳಗಡೆ 4 ಒಳ್ಳೆ ಕೆಲಸ ಮಾಡೋಣ, ಏನು ನಮ್ಮಿಂದ ಬರಲ್ಲ. ಇದೊಂದು ಜ್ಞಾಪ ಇಟ್ಕೊಂಡು ನಿಜವಾಗಿ ಇವತ್ತೇನು ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆ, ಸಾವು ಬದುಕಿನ ಮಧ್ಯೆ ಇರಂತ ಇವತ್ತು ನೀನೇ ಹೇಳಿದಿ 1 ಕೋಟಿ 1 ಲಕ್ಷ. ಸ್ವಾಮಿ, ನಿನ್ ಕೈಲಿ ಏನ್ ಸಾಧ್ಯ ಆಯ್ತಾ? ಹೋಗಿ ಆ ಬಡಪಾಯಿಗೆ ಒಂದು ಚೆಕ್ ಕೊಟ್ಕೊಂಡ್ಬಿಟ್ಟು ಮಾನವೀಯತೆ ಮರೆದ್ಬಿಟ್ಟು ನಿನ್ನ ಸಂಘ 95-100 ವರ್ಷ ಇತಿಹಾಸ ಐತಲ್ಲ, ಅದ್ರ ಬಗ್ಗೆ ಹೆಮ್ಮೆ ಪಡುವಂಥದ್ದು ಏನೈತೆ ಮಾಡುವಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಳಕಳಿ ಮಾಡ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಸ್ಮಶಾನವು ಘಮಘಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ಲೋಕೇಶ್ ನೀನಾಗಲಿ ನಾನಾಗಲಿ ಇನ್ಯಾರಾಗಲಿ ಆಗಬಾರದೆಂಬ ಸವಿನಯ ಪ್ರಾರ್ಥನೆಯೊಂದಿಗೆ ನನ್ನ ಕಳಕಳಿಯ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ.